ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 2ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಪ್ರೇಮಯಾನದ ಕಥೆಯ 3ನೇ ಅಧ್ಯಾಯ ಶುರು ಮಾಡೋಣ. ಭರತ್ ಮತ್ತು ಚರಣ್ ಪ್ರಶಾಂತ್ ಆಪರೇಷನ್ಗೆ ದುಡ್ಡು ಹೊಂದಿಸಲು ಭರತ್ ತನ್ನ ಅಜ್ಜಿ ನೆನಪಿಗಾಗಿ ಇದ್ದ ಚೈನ್ ಬಿಟ್ಟು ದುಡ್ಡು ತೆಗೆದುಕೊಂಡು ಬರಲು ಗಿರವಿ ಅಂಗಡಿಗೆ ಹೋಗಿದ್ದ. ಆ ಗಿರವಿ ಅಂಗಡಿಯ ಶೇಟ್ ಭರತ್ ಕೊಟ್ಟ ಚೈನನ್ನು ಪರೀಕ್ಷಿಸಿ ತನ್ನ ಬಳಿ ಇಟ್ಟುಕೊಂಡು ಎಷ್ಟು ಬೇಕಿತ್ತು ದುಡ್ಡು ಎಂದು ಕೇಳಿದ. 80,000 ಕೊಡಿ ಶೇಟ್ಜಿ ಎಂದಾಗ 80ಗೆ ಆಗಲ್ಲ, 50ಗೆ ಕೊಡ್ತಾವ್ ಎಂದ ಆ ಶೇಟ್. ತುಂಬ ಕಮ್ಮಿ ಆಯಿತು ಶೇಟ್ಜಿ, ಕಷ್ಟದಲ್ಲಿದ್ದೀವಿ, ಅದರಲ್ಲೇ ಚೂರು ನೋಡ್ಕೊಡಿ ಎಂದ ಚರಣ್. ನಮ್ದುಗೆ ಅಷ್ಟೇ ಕೊಡ್ತಾವ್ ಎಂದ ಶೇಟ್ ಕಡ್ಡಿ ತುಂಡಾದ ಹಾಗೆ. ಇನ್ನೊಂಚೂರು ಜಾಸ್ತಿ ಕೊಡಿ ಶೇಟ್ಜಿ ಎಂದು ಮತ್ತೆ ರಿಕ್ವೆಸ್ಟ್ ಮಾಡಿಕೊಂಡ ಚರಣ್. ಲಾಸ್ಟ್ಗೆ 60ಗೆ ಕೊಡ್ತಾವ್ ಎಂದಾಗ ಸರಿ ಶೇಟ್ಜಿ ಅಷ್ಟೇ ಕೊಡಿ ಎಂದು ಹೇಳಿದ ಮೇಲೆ ಆ ಶೇಟ್ ದುಡ್ಡು ಕೊಟ್ಟನು. ಚರಣ್ ದುಡ್ಡು ಎಣಿಸಿಕೊಂಡು ಶೇಟ್ಜಿ ಒಂದು ಮಾತು ಎನ್ನಲು ಏನು ಎನ್ನುವಂತೆ ಅವರನ್ನೇ ನೋಡಿದ ಶೇಟ್. ಈ ಚೈನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಮಾರೋದಕ್ಕೆ ಹೋಗಬೇಡಿ, ನಾವು ದುಡ್ಡು ಹೊಂದಿಸ್ಕೊಂಡು ಬಂದು ವಾಪಸ್ ತಗೊಂಡು ಹೋಗ್ತೀವಿ ಎಂದಾಗ ಸರಿ ಎನ್ನುವಂತೆ ತಲೆ ಆಡಿಸಿದ ಶೇಟ್. ಗೆಳೆಯರಿಬ್ಬರು ಅಲ್ಲಿಂದ ಸೀದಾ ಆಸ್ಪತ್ರೆಗೆ ಬಂದು ಅರ್ಧ ದುಡ್ಡು ಕಟ್ಟಿ ಅಡ್ಮಿಷನ್ ಚೀಟಿ ಮಾಡಿಸಿ ಎ ನೆಗೆಟಿವ್ ಬ್ಲಡ್ ತರಲು ಬ್ಲಡ್ ಬ್ಯಾಂಕ್ಗೆ ಹೋದರು. ಬ್ಲಡ್ ಬ್ಯಾಂಕ್ಗೆ ಹೋಗಿ ವಿಚಾರಿಸಿದಾಗ ಎ ನೆಗೆಟಿವ್ ಗುಂಪಿನ ಬ್ಲಡ್ ಖಾಲಿಯಾಗಿತ್ತು. ಆಗ ಸರ್ ಪ್ಲೀಸ್ ಹಾಗೆ ಹೇಳಬೇಡಿ, ನನ್ನ ಫ್ರೆಂಡ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ, ದಯವಿಟ್ಟು ಬೇರೆ ಕಡೆ ಸಿಗುತ್ತಾ ಅಂತ ವಿಚಾರಿಸಿ ಹೇಳಿ ಎಂದು ರಿಕ್ವೆಸ್ಟ್ ಮಾಡಿಕೊಂಡನು ಭರತ್. ಸರಿ ಕೇಳ್ತೀನಿ ರೀ ಎಂದು ತಮಗೆ ಗೊತ್ತಿರುವ ಬೇರೆ ಬೇರೆ ಬ್ಲಡ್ ಬ್ಯಾಂಕ್ನಲ್ಲಿ ಕಾಲ್ ಮಾಡಿ ವಿಚಾರಿಸಿದಾಗ ಒಂದು ಬ್ಲಡ್ ಬ್ಯಾಂಕಲ್ಲಿ ಎ ನೆಗೆಟಿವ್ ಬ್ಲಡ್ ಇರುವುದು ತಿಳಿದು ಬಂತು. ಆಗ ಆ ಬ್ಲಡ್ ಬ್ಯಾಂಕಿನ ಸಿಬ್ಬಂದಿ ನೀವೊಂದು ಬಾಟಲ್ ಬ್ಲಡ್ ಕೊಟ್ಟರೆ ಅವರು ನಿಮಗೆ ಒಂದು ಬಾಟಲ್ ನೀವು ಹೇಳಿದ ಬ್ಲಡ್ ಕೊಡ್ತಾರಂತೆ ಅಂತ ಹೇಳಿದ ಆ ಬ್ಲಡ್ ಬ್ಯಾಂಕ್ ಸಿಬ್ಬಂದಿ. ಸರಿ ಸರ್ ಹಾಗೆ ಮಾಡೋಣ, ನಾವು ಬ್ಲಡ್ ಕೊಡ್ತೀವಿ ಎಂದು ಹೇಳಿ ಆ ಬ್ಲಡ್ ಬ್ಯಾಂಕ್ನ ಅಡ್ರೆಸ್ ತೆಗೆದುಕೊಂಡು ಹೋಗಿ ಭರತ್ ತನ್ನ ಒಂದು ಬಾಟಲ್ ಬ್ಲಡ್ ಕೊಟ್ಟು ಎ ನೆಗೆಟಿವ್ ಬ್ಲಡ್ ತೆಗೆದುಕೊಂಡು ಬಂದು ನರ್ಸ್ ಕೈಗೆ ಕೊಟ್ಟರು. ನಂತರ ಪ್ರಶಾಂತ್ ಆಪರೇಷನ್ ಶುರು ಮಾಡಿದರು ಡಾಕ್ಟರ್. ಸತತ 2 ಗಂಟೆಗಳ ಬಳಿಕ ಆಪರೇಷನ್ ಮುಗಿಸಿ ಆಚೆ ಬಂದ ಡಾಕ್ಟರ್ನ ನೋಡಿ ಡಾಕ್ಟರ್ ಪ್ರಶಾಂತ್ ಹೇಗಿದ್ದಾನೆ ಎಂದು ಕೇಳಿದ ಭರತ್. ಆಪರೇಷನ್ ಮಾಡಿದ್ದೀವಿ, ಜೀವಕ್ಕೇನೂ ಅಪಾಯ ಇಲ್ಲ, ಇವತ್ತೊಂದಿನ ಐಸಿಯುನಲ್ಲಿ ಆಬ್ಸರ್ವೇಷನ್ಗೋಸ್ಕರ ಇರಲಿ, ನಾಳೆ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ, ನಾಳೆ ಬೆಳಗ್ಗೆ ಎಷ್ಟರಲ್ಲಿ ಪ್ರಜ್ಞೆ ಬರುತ್ತೆ ಎಂದು ಹೇಳಿ ಹೋದಾಗ ಭರತ್ ಮತ್ತು ಚರಣ್ ನೆಮ್ಮದಿಯ ಉಸಿರು ದಬ್ಬಿದರು. ಮಗ ಹೇಗೂ ಸಂಜೆ ಆಗಿದೆ, ಆಸ್ಪತ್ರೆಯಲ್ಲೇ ಇದ್ದೇನು ಮಾಡೋದು, ನರ್ಸ್ ಹೇಳಿ ರೂಮಿಗೆ ಹೋಗೋಣ, ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಪ್ರಶಾಂತ್ಗೆ ಪ್ರಜ್ಞೆ ಬಂದಿರುತ್ತೆ, ನಾವು ಬೆಳಗ್ಗೆ ಬಂದರೆ ಆಯಿತು ಎಂದ ಚರಣ್. ಸರಿ ಮಗ ಹಾಗೆ ಮಾಡೋಣ ಎಂದ ಭರತ್ ಚರಣ್ ಜೊತೆ ಸೇರಿ ನರ್ಸ್ಗೆ ಹೇಳಿ ತಮ್ಮ ರೂಮಿಗೆ ಹೊರಟರು. ಭರಣಿಗೆ ಇವತ್ತು ತುಂಬಾ ಖುಷಿಯಾಗಿತ್ತು. ಆ ಖುಷಿಗೆ ಪಬ್ಗೆ ಹೋಗಲು ರೆಡಿಯಾಗುತ್ತಿದ್ದಳು. ನೀಲಿ ಬಣ್ಣದ ಚಿಕ್ಕ ಸ್ಕರ್ಟ್ ಮತ್ತು ಕಪ್ಪು ಸ್ಲೀವ್ಲೆಸ್ ಟಾಪ್ ಧರಿಸಿದಳು. ಸ್ಮೋಕಿ ಐಶ್ಯಾಡೋ ಅವಳ ಕಣ್ಣುಗಳನ್ನು ಮತ್ತಷ್ಟು ಆಕರ್ಷಕವಾಗಿ ತೋರಿಸುತ್ತಿದ್ದು. ಮೃದುವಾದ ಪಿಂಕ್ ಲಿಪ್ಸ್ಟಿಕ್ ಅವಳ ನಗುವನ್ನು ಇನ್ನಷ್ಟು ಸುಂದರಗೊಳಿಸಿತ್ತು. ಅವಳ ಕೂದಲು ಸಾಫ್ಟ್ ಕರ್ಲ್ಸ್ನಲ್ಲಿ ಇತ್ತು, ಗಾಳಿಯಲ್ಲಿ ಹಗುರವಾಗಿ ತೇಲುತ್ತಿತ್ತು. ಚಿಕ್ಕ ಬೆಳ್ಳಿಯ ಕಿವಿಯೋಲೆಗಳು ಮತ್ತು ಕೈಯಲ್ಲಿದ್ದ ಸಣ್ಣ ಬ್ರೇಸ್ಲೆಟ್ ಅವಳ ಶೈಲಿಯನ್ನು ಸರಳವಾಗಿಯೂ ಆಕರ್ಷಕವಾಗಿಯೂ ಮಾಡಿದ್ದವು. ಕನ್ನಡಿ ಮುಂದೆ ನಿಂತು ಮೇಕಪ್ ಮಾಡಿಕೊಳ್ಳುತ್ತಲೇ ಈ ಖುಷಿಗೆ ರುಕ್ಕುನು ಪಬ್ಗೆ ಕರ್ಕೊಂಡು ಹೋಗಬೇಕು ಎಂದು ಮೇಕಪ್ ಮಾಡಿಕೊಳ್ಳೋದು ಮುಗಿದಿದ್ದರಿಂದ ರುಕ್ಮಿಣಿಗೆ ಕರೆ ಮಾಡಿದಳು. ಹಲೋ ರುಕ್ಕು ಎನ್ನುತ್ತಿದ್ದಂತೆ ಹೇಳು ಭರಣಿ, ಏನಿಷ್ಟೊತ್ತಿನಲ್ಲಿ ಕಾಲ್ ಮಾಡಿದ್ದೀಯಾ ಎಂದು ಕೇಳಿದಳು. ರುಕ್ಕು, ಕಾಲೇಜ್ನಲ್ಲಿ ಇವತ್ತೊಂದು ಅದ್ಭುತ ಸೀನ್ ನೋಡೋದು ಮಿಸ್ ಆಯಿತು ನಿಂಗೆ ಎಂದಾಗ ಹೌದಾ ಏನು ಸೀನು ಎಂದಳು ಕುತೂಹಲದಿಂದ. ಆ ಪ್ರಶಾಂತ್ ಮೊನ್ನೆ ನನಗೆ ಬಾಯಿ ಬಂದ ಹಾಗೆ ಮಾತಾಡಿದ್ನಲ್ಲ, ಅದಕ್ಕೆ ಇವತ್ತು ತಕ್ಕ ಶಾಸ್ತಿ ಮಾಡಿದೆ ಎಂದು ಬೆಳಗ್ಗೆ ನಡೆದ ವಿಷಯವನ್ನು ಗೆಳತಿಗೆ ಹೇಳಿದಳು. ಏನು ಹೇಳ್ತಿದ್ಯಾ ಭರಣಿ ನೀನು ಎಂದಳು ಶಾಕ್ ಆಗಿ. ಹ್ಞೂ ಮತ್ತೆ ನನಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೆ, ಅದಕ್ಕೆ ಜೀತು ಕೈಯಿಂದ ಸರಿಯಾಗಿ ಮೈ ಮೂಳೆ ಎಲ್ಲ ಮುರಿಯೋ ಹಾಗೆ ಹೊಡೆಸಿದ್ದೀನಿ, ಇನ್ನೊಂದು ಸಾರಿ ನನ್ನ ಬಗ್ಗೆ ಉಸಿರೆತ್ತೋದಕ್ಕೂ ಹೆದರ್ಕೋಬೇಕು ಹಾಗೆ ಹೊಡೆಸಿದ್ದೀನಿ ಎಂದಳು ಗರ್ವದಿಂದ. ಪಾಪ ಕಣೆ ಪ್ರಶಾಂತ್, ಏನೋ ನಿನ್ನ ಬಗ್ಗೆ ಗೊತ್ತಿಲ್ಲದೆ ಮಾತಾಡಿರಬೇಕು, ಇದು ಒಂದು ಸಾರಿ ವಾರ್ನ್ ಮಾಡಿ ಬಿಡಬೇಕಾಗಿತ್ತು, ಈಗ ಅವನ ಜೀವಕ್ಕೇನಾದರೂ ಆದರೆ ಅವರಪ್ಪ ಅಮ್ಮನ ಗತಿ ಏನು ಎಂದಳು ಪ್ರಶಾಂತ್ನ ಪರಿಸ್ಥಿತಿಯನ್ನು ನೆನೆದು. ರುಕು ಪ್ಲೀಸ್,
ನಾನು ಈಗ ಒಳ್ಳೆ ಮೂಡಲ್ಲಿದ್ದೀನಿ, ಬೇಡದೇ ಇರೋದನ್ನೆಲ್ಲ ಮಾತಾಡಿ ನನ್ನ ಮೂಡ್ ಹಾಳು ಮಾಡಬೇಡ ಎಂದು ಅಸಮಾಧಾನದಿಂದ ಹೇಳಿ, ನಾನೀಗ ಕಾಲ್ ಮಾಡಿದ್ದು ಏನಕ್ಕೆ ಅಂದರೆ ಪಬ್ಗೆ ಹೋಗ್ತಿದ್ದೀನಿ, ನನ್ನ ಜೊತೆ ನೀನು ಬಾ ಅಂತ ಹೇಳೋದಕ್ಕೆ ಕಾಲ್ ಮಾಡಿದ್ದು ಎಂದಳು. ಸಾರಿ ಕಣೆ, ನಾನು ನೋಟ್ಸ್ ಬರೀಬೇಕು, ನೀನೇ ಹೋಗ್ಬಾ, ಮತ್ತು ನನಗೆ ಈ ಪಬ್ಬು ಗಿಬ್ಬು ಬರಲ್ಲ ಎಂದಳು. ಸೇಮ್ ಡೈಲಾಗ್ ರಿಪೀಟ್ ಎಂದು ನಕ್ಕಾಗ, ನಾನು ಹಾಗೆ ಹೇಳ್ತೀನಿ ಅಂತ ಗೊತ್ತಿದ್ರೂ ನೀನು ಅದನ್ನೇ ಕೇಳ್ತೀಯಾ, ಅದಕ್ಕೆ ನನ್ನ ಉತ್ತರನೂ ಅದೇ ಆಗಿರುತ್ತೆ ಎಂದಳು ರುಕ್ಮಿಣಿ ನಗುತ್ತಾ. ಓಕೆ ರುಕು, ನನಗೆ ಲೇಟ್ ಆಗತ್ತೆ, ಸಿ ಯು ಟುಮಾರೋ ಎಂದು ಕರೆ ಕಟ್ ಮಾಡಿ ತನ್ನ ವೆನಿಟಿ ಬ್ಯಾಗ್ ತೆಗೆದುಕೊಂಡು ಆಚೆ ಬರುತ್ತಿದ್ದಂತೆ ಜೀತು ಕಾರ್ನ ಡೋರ್ ತೆರೆದು ನಿಂತ. ಸ್ಟೈಲಾಗಿ ಸನ್ಗ್ಲಾಸ್ ಕಣ್ಣಿಗೆರಿಸಿಕೊಂಡು ಕಾರ್ ಹತ್ತಿ ಕೂರುತ್ತಿದ್ದ ಹಾಗೆ ಜಿತೇಂದ್ರ ಕಾರನ್ನು ಪಬ್ ಕಡೆ ತಿರುಗಿಸಿದ. ರುಕ್ಮಿಣಿ ಕರೆ ಕಟ್ ಮಾಡಿ, ಭರಣಿ, ನೀನು ತಪ್ಪು ಮಾಡಿಬಿಟ್ಟೆ, ಪಾಪ ಆ ಪ್ರಶಾಂತ್, ಅವನು ಹೇಳಿದ ಹಾಗೆ ತಾನೇ ನೀನು ಮಾಡೋದು, ಆದರೆ ಅವನೇನೋ ದೊಡ್ಡ ಅಪರಾಧ ಮಾಡ್ದ ಅನ್ನೋ ಹಾಗೆ ಹೊಡ್ಸಿದ್ಯಲ್ಲ, ನಿನಗೆ ಮಾನವೀಯತೆ ಅನ್ನೋದೇ ಇಲ್ವಾ, ಹೇಗೆ ಅರ್ಥ ಮಾಡಿಸೋದು ನಿನಗೆ, ದುಡ್ಡೇ ಎಲ್ಲ ಅಲ್ಲ ಅಂತ ಬಿಗುವಾಗಿ ಹೇಳಿದ್ರೆ ಹಠ ಜಾಸ್ತಿ ಆಗತ್ತೆ, ಅದೇ ಪುಟ್ಟ ಮಗುವಿಗೆ ಹೇಳಿದ ಹಾಗೆ ಹೇಳಿದರೆ ಚೂರು ದಾರಿಗೆ ಬರ್ತೀಯ, ನೀನು ಪುಟಕ್ಕಿಟ್ಟ ಚಿನ್ನ ಅಂತ ಗೊತ್ತು, ಆದರೆ ನಿನ್ನ ಅಹಂಕಾರ ದುಡ್ಡಿನ ಮದ ಅನ್ನೋ ಧೂಳು ಅದ್ರ ಮೇಲೆ ಕೂತು ನಿನ್ನ ವ್ಯಕ್ತಿತ್ವ ಮಸ್ಕಾಗಿದೆ, ಅದನ್ನು ಒರೆಸಿ ಸ್ವಚ್ಛ ಮಾಡಿದ್ರೆ ಫಳಫಳ ಅಂತ ಹೊಡಿತೀಯ. ಆ ಸಮಯನೂ ಬರತ್ತೆ, ನಿನ್ನ ಬದಲಾದ ವ್ಯಕ್ತಿತ್ವ ನೋಡೋದಕ್ಕೆ ಕಾಯ್ತಿದ್ದೀನಿ ಎಂದುಕೊಂಡವಳು ಮತ್ತೆ ಪ್ರಶಾಂತ್ನ ಬಗ್ಗೆ ನೆನೆದು, ಛೇ, ಪ್ರಶಾಂತ್ ಈಗ ಹೇಗಿದ್ದಾನೋ, ತುಂಬ ಏಟ್ ಬಿದ್ದಿದೆಯೋ ಏನೋ, ನಾಳೆ ಅವನೆಲ್ಲಿದ್ದಾನೆ ಅಂತ ತಿಳ್ಕೊಂಡು ಮೀಟಾಗಿ ಬರಬೇಕು ಎಂದುಕೊಂಡು ತನ್ನ ನೋಟ್ಸ್ ಬರೆಯೋದರ ಕಡೆ ಗಮನ ಕೊಟ್ಟಳು ರುಕ್ಮಿಣಿ. ಅದೊಂದು ಫ್ಯೂಚರ್ ಫ್ಲೋ ಎನ್ನುವ ದೊಡ್ಡ ಪಬ್. ಗಾಢವಾದ ವಿಶಾಲ ಗಾಜಿನ ಕಿಟಕಿಗಳು ನಗರ ನೋಟವನ್ನು ಒಳಗಡೆಯಿಂದ ನಿಂತು ವೀಕ್ಷಿಸಬಹುದಾಗಿತ್ತು. LED ಬೆಳಕು, ಬಣ್ಣ ಬಣ್ಣದ ಲೈಟಿಂಗ್ಸ್, ಬಾರ್ ಕೌಂಟರ್ ಒಳಗೊಂಡಂತೆ ನಿರ್ದಿಷ್ಟ ಸೌಕರ್ಯಗಳು ಮತ್ತು ಸೂಕ್ಷ್ಮ ಕಲಾಕೃತಿಗಳಿಂದ ಈ ಪಬ್ ಒಂದು ಸ್ಮಾರ್ಟ್ ಡಿಜಿಟಲ್ ಪ್ರಭಾವವನ್ನು ನೀಡುತ್ತಿತ್ತು. ಅಲ್ಲಿ ಬಿಯರ್, ವೈನ್, ಕಾಕ್ಟೇಲ್ಗಳು, ಹಾರ್ಡ್ ಡ್ರಿಂಕ್ಸ್ಗಳಂತಹ ದೇಸಿ ಮತ್ತು ವಿದೇಶಿಯ ಪಾನೀಯಗಳನ್ನು ನೀಡುತ್ತಿದ್ದರು. ಸದಾ ಹಿಂದಿ, ಇಂಗ್ಲಿಷ್ ರಿಮಿಕ್ಸ್ ಹಾಡುಗಳಿಗೆ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಮೈ ಮರೆತು ಕುಣಿತಿದ್ದರು. ಹಾಗೆ ಅಲ್ಲಿ ಶ್ರೀಮಂತರ ಮಕ್ಕಳಿಗಷ್ಟೇ ಪ್ರವೇಶವಿತ್ತು. ಭರಣಿ ಇಲ್ಲಿಗೆ ಆಗಾಗ ಬರುತ್ತಿದ್ದಳು. ಪ್ರತಿ ಬಾರಿ ಒಬ್ಬಳೇ ಬರುತ್ತಿದ್ದಳು. ಆದರೆ ಅಂದು ಭರಣಿಯ ಕಾರ್ ಆಕ್ಸಿಡೆಂಟ್ ಆದ ಮೇಲಿಂದ ಜಿತೇಂದ್ರ ಕೂಡ ಅವಳ ಜೊತೆ ಬರುತ್ತಾನೆ. ಅವಳ ಮನದಣಿಯೇ ಕುಣಿದು ಕುಪ್ಪಳಿಸಿ ಬರುವ ತನಕ ಆಚೆಯೇ ಅವಳ ದಾರಿ ಕಾಯುತ್ತಿದ್ದ. ಇಂದೂ ಕೂಡ ಭರಣಿ ಒಳಗಡೆ ಹೋಗುತ್ತಿದ್ದಂತೆ ತಾನು ಆಚೆಯೇ ಕಾರ್ ಹತ್ತಿರ ಅವಳ ಬರುವಿಕೆಗಾಗಿ ಕಾಯುತ್ತಾ ನಿಂತ. ಭರಣಿ ಒಳಗಡೆ ಹೋಗುತ್ತಿದ್ದ ಹಾಗೆ ಟಿಪ್ ಟಿಪ್ ಬರ್ಸಾ ಪಾನಿ ಪಾನಿನೇ ಆಗ್ ಲಗಾಯೆ, ಆಗ್ ಲಗಿ ದಿಲ್ ಮೇ ತೋ ದಿಲ್ ಕೋ ತೆರೆ ಯಾದ್ ಆಯೆ ಎನ್ನುವ ಹಿಂದಿ DJ ಸಾಂಗ್ಗೆ ಕೈಯಲ್ಲಿ ವೈನ್ ಗ್ಲಾಸ್ ಹಿಡಿದು ಕುಣಿಯಲು ಶುರು ಮಾಡಿದಳು. ಭರತ್ ಮತ್ತು ಚರಣ್ ತಮ್ಮ ರೂಮಿಗೆ ಬಂದರು. ಭರತ್ಗೆ ಊಟ ಮಾಡುವ ಮನಸ್ಸಿರಲಿಲ್ಲ. ಡ್ರೆಸ್ ಚೇಂಜ್ ಮಾಡಿ ಬಾತ್ರೂಮ್ ಹೊಕ್ಕು ಫ್ರೆಶಪ್ ಆಗಿ ಬಂದು ಬೆಡ್ ಮೇಲೆ ಉರುಳಿ ಎರಡೂ ಕೈಗಳನ್ನು ತಲೆ ಹಿಂದೆ ಇಟ್ಟುಕೊಂಡು ಸೂರು ದಿಟ್ಟಿಸುತ್ತಾ ಇದ್ದವನು ಬೆಳಿಗ್ಗೆ ಪ್ರಶಾಂತ್ನ ಪರಿಸ್ಥಿತಿ ನೆನೆದು ಕರುಳು ಕಿವುಚಿದಂತಾಯಿತು. ಸ್ವಲ್ಪ ನಾವು ಹೋಗೋ ತಡ ಆಗಿದ್ರು ಇವತ್ತು ಪ್ರಶಾಂತ್ನ ಕಳ್ಕೊಂಡು ಬಿಡ್ತಿದ್ವಿ ಎಂದು ಕ್ಷಣ ಎದೆ ಝಲ್ಲೆಂದಿತು. ಹಾಗೆ ಯೋಚನೆಗಳ ಸುಳಿಯಲ್ಲಿ ಅವನ ಬುದ್ಧಿ ಓಡುತ್ತಿತ್ತು. ಶ್ರೀಮಂತರೆಲ್ಲರೂ ಹೀಗೇನಾ? ಬಡವರು ಕಂಡ್ರೆ ಯಾಕಷ್ಟು ಅಸಡ್ಡೆ? ಅವರೇನು ಪಾಪ ಮಾಡಿದ್ದಾರೆ ಅಂತ ಈ ರೀತಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ? ಶ್ರೀಮಂತರಿಗೇನು ಎಷ್ಟು ಕೊಂಬಿರುತ್ತಾ? ಅಥವಾ ಅವರೆಲ್ಲರೂ ತಾಯಿ ಗರ್ಭದಿಂದ ಬರದೆ ಮೇಲಿಂದ ಉದುರು ಬಿದ್ದಿರ್ತಾರ? ಮನುಷ್ಯತ್ವನೇ ಮರೆತು ರಾಕ್ಷಸರ ಹಾಗೆ ವರ್ತಿಸೋದಕ್ಕೆ ಅದು ಹೇಗೆ ಮನಸ್ಸು ಬಂತು ಎಂದುಕೊಳ್ಳುತ್ತಿದ್ದವನ ಯೋಚನಾ ಲಹರಿ ಹೀಗೆ ಸಾಗಿತ್ತು. ಭರಣಿ ಮೇಲೆ ಭರತ್ಗೆ ಅಸಾಧ್ಯ ಕೋಪ ಬಂದಿತು. ಜೊತೆಗೆ ಅಸಹ್ಯ ಕೂಡ ಆಯಿತು. ಚರಣ್ ಕೂಡ ಬಟ್ಟೆ ಬದಲಿಸಿ ಫ್ರೆಶಪ್ ಆಗಿ ಪ್ರತಿ ಬಾರಿ ಹೋಗುತ್ತಿದ್ದ ಗೂಡಂಗಡಿಗೆ ಹೋಗಿ 2 ಪ್ಲೇಟ್ ಅನ್ನ ಸಾಂಬಾರ್ ಪಾರ್ಸಲ್ ತಂದು ಭರತ್ನ ನೋಡಿ, ಯಾಕೋ ಮಗ, ಊಟ ಮಾಡಲ್ವಾ ಎಂದು ಕೇಳಿದ. ಆಚೆಯಿಂದ ತಂದ ಊಟದ ಪಾರ್ಸಲ್ ಸ್ಟಡಿ ಟೇಬಲ್ ಮೇಲೆ ಇಡುತ್ತಾ, ನನಗೆ ಊಟ ಮಾಡೋ ಮೂಡಿಲ್ಲ, ನೀನು ಊಟ ಮಾಡು ಚರಣ್ ಎಂದ ಏನನ್ನೋ ಯೋಚಿಸುತ್ತಾ. ಮಗ, ಆಗ ಹೋಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ನಡೆದಿದ್ದು ಸರಿ ಹೋಗಲ್ಲ ಅಲ್ವಾ ಎಂದಾಗ, ಸರಿ ಹೋಗಲ್ಲ ನಿಜ, ಆದರೆ ಆ ರೀತಿ ಮಾಡಿದವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ಲ ಅಂದರೆ ಮತ್ತೆ ಮತ್ತೆ ಅದೇ ತಪ್ಪನ್ನೇ ರಿಪೀಟ್ ಮಾಡ್ತಾರೆ. ಆ ಕೊಬ್ಬಿದ ಕೋಳಿಗೆ ಊರೆಲ್ಲ ಹಂಚೋಷ್ಟು ಕೊಬ್ಬಿದೆ, ತುಟ್ಟಿದೆ ಅನ್ನೋ ದುರಹಂಕಾರ ಅವಳಿಗೆ. ಅವಳು ಆ ದುರಹಂಕಾರ ಮತ್ತು ಕೊಬ್ಬನ್ನ ಕರಗಿಸ್ಲಿಲ್ಲ ಅಂದರೆ ನನ್ನ ಹೆಸರು ಬರತ್ತಲ್ಲ ಎಂದು ಹಲ್ಲು ಕಡಿದ.
ಮಗ ಯಾಕೋ ಬೇಕು ನಮಗೆ ಅವಳ ಸಹವಾಸ. ಮೊದಲೇ ಶ್ರೀಮಂತಳು, ಅವಳು ಏನು ಮಾಡೋದಕ್ಕೂ ಹೆಸೋದಿಲ್ಲ. ನೀನೇ ನೋಡ್ದಿಲ್ಲ ಪ್ರಶಾಂತ್ಗೆ ಹೇಗೆ ಹೊಡೆಸಿದಾಳೆ ಅಂತ. ನಮ್ಗೆ ಯಾಕೆ ಬೇಕು ದೊಡ್ಡವ್ರ ಸಹವಾಸ? ನಾವು ಬಂದಿರೋದು ಓದೋದಕ್ಕೆ, ಅದನ್ನು ಅಚ್ಚುಕಟ್ಟಾಗಿ ಮಾಡೋಣ ಎಂದ ಚರಣ್. ಇಲ್ಲ ಮಗ, ಅವಳಿಗೆ ಈಗಲೇ ಏನೂ ಮಾಡಲ್ಲ. ಸರಿಯಾಗಿ ವಾರ್ನ್ ಮಾಡ್ತೀನಿ. ಇದೇ ಥರ ಮುಂದುವರೆದ್ರೆ ಅವಳು ಯಾರು, ಅವಳ ಅಪ್ಪ ಯಾರು ಅಂತ ಕೂಡ ನೋಡಲ್ಲ. ಸರಿಯಾಗಿ ಶಾಸ್ತಿ ಮಾಡ್ತೀನಿ ಎಂದ. ಅದಾಗಲೇ ಕೋಪದಿಂದ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡ. ಆದರೆ ಮನಸ್ಸಲ್ಲೇ, ಭರಣಿ, ಯು ವಿಲ್ ಪೇ ಫಾರ್ ದಿಸ್ ಎಂದು ಅವಡುಗಚ್ಚಿದ. ಭರತ್, ಚೂರು ಊಟ ಮಾಡಿ ಮಲ್ಕೊಳ್ಳೋ ಎಂದಾಗ, ಬೇಡ ಚರಣ್, ನಂಗೆ ಹಸಿವಿಲ್ಲ, ನೀನು ಊಟ ಮಾಡು ಎಂದ. ಮಗ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಹೊಟ್ಟೆ ಚುರ್ರ ಅಂತಿದೆ, ನಾನು ಊಟ ಮಾಡ್ತೀನಿ ಎಂದು 2 ಪ್ಲೇಟ್ ಅನ್ನ ಸಾಂಬಾರು ತಿಂದು ತಟ್ಟೆ ಕ್ಲೀನ್ ಮಾಡಿ ಬಂದು ಮಲಗಿದ. ಸ್ವಲ್ಪ ಹೊತ್ತಿಗೆ ಚರಣ್ಗೆ ನಿದ್ದೆ ಹತ್ತಿತು. ಭರತ್ಗೂ ಬೆಳಗ್ಗೆಯಿಂದ ಓಡಾಡಿ ಸುಸ್ತಾದ ಕಾರಣ ಅವನು ಬೇಗ ನಿದ್ರೆಗೆ ಜಾರಿದ. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 3ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ಹಾಗೆ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.